ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್. ದೇವ್ರು ಒಳ್ಳೇದು ಮಾಡಲಿ, ದೇವ್ರ ಶಾಂತಿ ಕೊಡಲಿ, ದೇವ್ರ ಸಮಾಧಾನ ಕೊಡಲಿ, ದೇವ್ರು ನಿಮ್ಮೊಟ್ಟಿಗೆ ಪ್ರತಿನಿತ್ಯ ದಿವಸ ಮಾತಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯಾಕಂದ್ರೆ ಬರೋ ದಿವಸ ಬಹಳ ಸಂಕಟದ ದಿವಸಗಳು. ನಾವು ಸದಾ ಪ್ರಾರ್ಥನಾ ಮಾಡ್ತಾ ಇರಬೇಕು, ಪ್ರಾರ್ಥನಾದಾಗಿರಬೇಕು, ದೇವರೊಟ್ಟಿಗೆ ಮಾತಾಡಬೇಕು. ವಾಕ್ಯ ಓದಿ, ಬೆಳಗ್ಗೆ ಮುಂಜಾನೆ ಒಂದು ವಾಕ್ಯ ತೆಗೆದು ಓದಿ, ಏನು ವಾಕ್ಯ ಅದಂತ ಅದು ಓದಿ ಕೇಸಿ ಅದರ ತಕ್ಕಂತ ನಡೆಯುತ್ತಾ ಇರಬೇಕು. ಒಂದು ವಾಕ್ಯ ದೇವರು ನಿನಗೆ ಬಿಡುಗಡೆ ಕೊಡ್ತಾನಂತಂದ್ಮ್ಯಾಗ ಒಂದು ವಾಕ್ಯ ಓದಿ ಹಿಂಗೆ ತೆಗೆದ್ಮ್ಯಾಗ ಬಿಡುಗಡೆದ ವಾಕ್ಯ ಬಂತಂದ್ರೆ ನೀನು ಪ್ರಾರ್ಥನೆ ಮಾಡ್ಬೇಕು. ಆ ವಾಕ್ಯನ ದೇವರೇ ನನಗೆ ಬಿಡುಗಡೆ ಕೊಡ್ತಂತ ವಾಕ್ಯ ಕೊಟ್ಟಿದ್ದಿ, ಆ ವಾಕ್ಯದ ತಕ್ಕಂತ ನನಗೆ ಬಿಡುಗಡೆ ಕೊಡುವಂತ ಪ್ರಾರ್ಥಿಸ. ಆಮೇಲೆ ಅಲ್ಲೆಲ್ವಿಯಾ. ಏನು ಒಂದು 5 ನಿಮಿಷ ಪ್ರೇಯರ್ದಾಗ ದೇವ್ರು ಏನು ವಾಕ್ಯ ಕೊಡ್ತಾನೋ ಅದು ವಾಕ್ಯ ತಕ್ಕಂತ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಎಲ್ಲರ ಜೀವನದಾಗಿರ್ಬೇಕು. ಸಂಕಟ ಬರ್ತಾ ಇದೆ, ಪ್ರಾಬ್ಲಮ್ಸ್ಗಳು ಬರ್ತಾವ, ಸಮಸ್ಯೆಗಳು ಬರ್ತಾವ, ಎಲ್ಲರಿಗೆ ಶಾಂತಿ ಸಮಾಧಾನ ಸಿಗ್ಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಯಾಕಂದ್ರೆ ಬರೋ ಸಂಕಟ ಹೇಳಿ ಕೇಳಿ ಬರೋಲ್ಲ. ಅಚಾನಕ್ ಒಂದು ಸಡನ್ಲಾಗಿ ಒಂದು ಸಂಕಟ ಬಂತಂದ್ರೆ ಮನುಷ್ಯನು ತಾಳಿಕೆಕ್ಕಾಗೋದಿಲ್ಲ. ಅವಾಗ ನಂಬಿಕೆ ಕಮ್ಮ ಆಗ್ತದ. ದೇವರ ಹತ್ರ ನಂಬಿಕೆ ಕಮ್ಮ ಸಡನ್ಲಾಗಿ ನಿಮ್ಮ ನಂಬಿಕೆ ಏನಾಗ್ಬಿಡ್ತದೆ, ಕಮ್ಮ ಆಗ್ಬಿಡ್ತದೆ. ಖಾಲಿ ಸೋತ್ರ 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 ಅಂತಾನೆ ಈ ಬಾಯಿ ಮಾತಾಡ್ಬೋದು ನೀವು. ಅದು ಬರೋಕ್ಕಿಂತ ಮುಂಚೆ ಸಂಕಟ ನೀವೇನ್ ಮಾಡ್ಬೇಕು, ಚೆನ್ನಾಗಿ ಪ್ರಾರ್ಥನಾದಾಗಿರ್ಬೇಕು, ಜಗ್ಗಿ ಪ್ರಾರ್ಥನಾ ಮಾಡೋ ಮಕ್ಕಳಾಗಬೇಕು. ಸಂಕಟ ಬಂದರ ನೀವೇನ್ ಮಾಡ್ಬೇಕು, ಸಹಿಸ್ಕೋ ಶಕ್ತಿ ನಿಮ್ಮಲ್ಲಿ ಇರಬೇಕು. ಆಮೇಲೆ ಬರೋ ಸಂಕಟ ದಿವಸಗಳೇ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು, ಸದಾ ನೀವು ಪ್ರಾರ್ಥನಾದಾಗಿರ್ಬೇಕು. ಆಮೇಲೆ ಒಂದು ವಾಕ್ಯ ಓದೋಣ. ಯೋಶುವನು ನಿನ್ನನ್ನು ಕೈ ಬಿಡೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು. ಧೈರ್ಯ ದೇವರು ನಿಮಗೆ ಕೊಟ್ಟಾನ. ಆ ಧೈರ್ಯ ನೀವೇನ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು, ನಾವು ಧೈರ್ಯ ಹೆಂಗ್ ನಾವು ಪಡ್ಕೋಬೇಕು ಅಂತ ಅದು ನಿಮಗೆ ಗೊತ್ತಿರಬೇಕು. ಧೈರ್ಯ ಲೋಕದ ಧೈರ್ಯ ಅಲ್ಲ. 10-15 ಮಂದಿ ಸಪೋರ್ಟ್ ಕೊಟ್ರ ನಾನ್ ನಿನ್ ಜೊತೆಗಿದ್ದೀನಿ, ಧೈರ್ಯ ಬರ್ತಾ ಅಲ್ಲ. ಇದು ಪರಮಾತ್ಮ ಕೊಟ್ಟದ ಧೈರ್ಯ. ಅವ್ರ ಪರಮಾತ್ಮ ಜೊತೆಗಿರ್ತಾನ. ಆ ಧೈರ್ಯ ನೀನು ಪಡ್ಕೋಬೇಕು. ಹೆಂಗ್ ಪಡ್ಕೋಬೇಕು, ಹೆಂಗ್ ಹೊಂದ್ಕೋಬೇಕು, ಹೆಂಗ್ ನಡಿಬೇಕು ಧೈರ್ಯದಿಂದ. ಬರೋ ಸಂಕಟ ಭಯಂಕರ ಅವ್ರಿ, ಭಯಂಕರ ಸಂಕಟ. ದೇವ್ರ ಜಿಗ್ಗಿ ತೋರ್ಸನ ನನಗ. ಬಹಳ ಸಂಕಟಗಳವ. ದೇವರ ಮಕ್ಕಳೇ, ನಾನು ಆರಾಮಿದ್ದೀನಂತ ಈಗ ಆರಾಮಿದ್ರಿ, ಸಂಕಟ ಬಂದಾಗ ನಿನ್ನ ಧೈರ್ಯ ಕಳ್ಕೊಂಡ್ಬಿಡ್ತದೆ. ನೀನು ಆ ಧೈರ್ಯದಿಂದ ನೀನು ಇರಬೇಕು ಅಂತಂದ್ರೆ ನೀನು ದೇವರ ಆತ್ಮನ ಸಹಾಯ ಕೇಳಬೇಕು. ದೇವರು ನಿನಗೆ ಸಹಾಯ ಮಾಡ್ತಾನ. ಹೆಂಗ ನಡಿಬೇಕು ಧೈರ್ಯದಿಂದ? ನಾವು ಹೆಂಗ ವಾಕ್ಯ ಓದಬೇಕು, ಹೆಂಗ ವಾಕ್ಯ ಓದಿ ತಕ್ಕಂತ ಹೆಂಗ ನಡಿಬೇಕು. ಇನ್ನ ಬಹಳ ಕಲಿಯೋದಾದ ದೇವರ ಮಕ್ಕಳೇ. ಇನ್ನ ಸಂಕಟ ನಿಮ್ಮ ತಕ್ಕ ಬಂದಿಲ್ಲ. ಈಗ ಬಂದ ಮ್ಯಾಗ ನೀವು ಧೈರ್ಯ ಕಳ್ಕೊಂಡ್ಬಿಡ್ತೀರಿ. ಇನ್ನ ವಾಕ್ಯನೇ ಓದಿಲ್ಲ ಅಂತ ದೇವ ಜನ ಮಕ್ಕಳು. ವಾಕ್ಯ ತಕ್ಕಂತ ನಡೀತಾ ಇಲ್ಲ ದೇವರ ಮಕ್ಕಳು. ಪ್ರಾರ್ಥನೆದಾಗಿಲ್ಲ ದೇವರ ಮಕ್ಕಳು. ಉಪವಾಸ ಮಾಡ್ತಾ ಇಲ್ಲ ದೇವರ ಮಕ್ಕಳು. ಆರಾಧನೆ ಮಾಡ್ತಾ ಇಲ್ಲ ದೇವರ ಮಕ್ಕಳು. ನೀವು ಮಾಡ್ರಿ, ದೇವರು ಧೈರ್ಯ ಕೊಡ್ತಾನ, ಧೈರ್ಯದಿಂದ ಇರಕ್ಕೆ ಶಕ್ತಿ ಕೊಡ್ತಾನ. ನೀವು ಮಾಡ್ಲಾರ್ದೆ ಧೈರ್ಯ ಬೇಕು ಅಂತಂದ್ರೆ ಆ ಧೈರ್ಯ ನಿಮಗೆ ಸಿಗೋದಿಲ್ಲ ದೇವರ ಮಕ್ಕಳೇ. ಧೈರ್ಯ ಲೋಕದ ಧೈರ್ಯ ಬೇರೆ, ಪರಮಾತ್ಮ ಕೊಟ್ಟದ ಧೈರ್ಯ ಬೇರೆ. ಲೋಕದ ಧೈರ್ಯ ನಿನ್ನ ಜೊತೆಗೆ ಜನರಿರತ್ತಾಕ ನಿನಗೆ ಧೈರ್ಯ. ಜನರು ಬಿಟ್ಟೋದ್ಮ್ಯಾಗ ನೀನು ಒಂಟಿ ಆಗ್ತಿದೆಯಲ್ಲ, ಧೈರ್ಯ ಕಳ್ಕೊಂಡ್ಬಿಡ್ತಿದೆ. ದೇವರು ಧೈರ್ಯ ಕೊಟ್ಟ ಮ್ಯಾಗ ದೇವರು ಜೊತೆಗಿರ್ತಾನ. ದೇವರು ಯಾವತ್ತು ಬಿಟ್ಟೋಗೋದಿಲ್ಲ. ನೀನು ಧೈರ್ಯದಿಂದ ಇರಬೇಕು. ದೇವರಿಗೆ ಸ್ತೋತ್ರ. ನೀನು ಧೈರ್ಯದಿಂದ ಇರಬೇಕು. ನೀನು ಧೈರ್ಯದಿದ್ದಿಲ್ಲ ಇಲ್ಲ ಅಂತಂದ್ರೆ ನೀನು ಸಂಕಟದಾಗ ಸಿಗಬೀಳ್ತೀರಿ. ಸಂಕಟ ನಿನ್ನ ಜೀವನದಾಗ ಬಂತ, ನಿನ್ನ ಕುಟುಂಬದಾಗ ಬಂತ, ನಿನ್ನ ತಂದೆ ಜೀವನದಾಗ ಬಂತ, ನಿನ್ನ ತಮ್ಮನ ಜೀವನದಾಗ ಬಂತ, ನಿನ್ನ ಅಕ್ಕನ ಜೀವನದಾಗ ಬಂತ, ನಿಮ್ಮ ಅಣ್ಣನ ಜೀವನದಾಗ ಬಂತ, ನಿಮ್ಮ ಮನೆಯವ್ರ ಜೀವನದಾಗ ಬಂತ, ನಿನ್ನ ಯಜಮಾನನ ಜೀವನದಾಗ ಬಂತ. ನಿಮಗ ಜೀವನದಾಗ ಒಂದು ಸಂಕಟ ಬಂತಂದ್ರೆ ಆ ಧೈರ್ಯ ಕಳ್ಕೊಂಡ್ಬಿಡ್ತಾರೆ ದೇವರ ಮಕ್ಕಳೇ. ಈ ವಾಕ್ಯ ನಿಮಗಾದ. ಈ ವಾಕ್ಯವನ್ನು ಗಮನಿಸ್ರಿ. ಏನಾದ ಓದು ಇನ್ನೊಂದ್ಸರ. ನಿನ್ನನ್ನು ಕೈ ಬಿಡೋದಿಲ್ಲ ಅಂತ ದೇವರು. ಧೈರ್ಯದಿಂದ ಇರು, ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಧೈರ್ಯದಿಂದ ಇರು. ಹಲ್ಲೆಲೂಯಾ.
ಯೇಸು ಸ್ವಾಮಿಗೆ ಸಿಲ್ಬೆ ಮೇಲೆ ಹಾಕಿದ್ದಾಗ ಯೇಸು ಸ್ವಾಮಿ ಅಂಜಿದನ? ಧೈರ್ಯದಿಂದ ಇದ್ದ. ರಕ್ತಾನ ರಕ್ತ ಅಲ್ಲ ಶರೀರ, ಮುಳ್ಳಿನ ಕಿರೀಟ, ಕೈಗಳಿಗೆ ಮಳಿ, ಕಾಲಿಗೆ ಮಳಿ. ಅಲ್ಲೆಲೂಯ. ಅಂಜಿದನ ದೇವರು? ಅಂಜೇ ಇಲ್ಲ ದೇವರು. ಅಲ್ಲೆಲೂಯ. ಯೇಸು ಸ್ವಾಮಿಯ ತಂದೆ ಯೆಹೋವನು ಕೈ ಬಿಟ್ಟಾಗ ಬಿ ಅಂಜಿಲ್ಲ ದೇವರು. ದೇವರು ಕೈ ಬಿಟ್ಟಾಗ ಬಿ ಅಂಜಿಲ್ಲ, ಭಯ ಪಟ್ಟಿಲ್ಲ. ಯಾಕ? ಯೇಸು ಸ್ವಾಮಿ ಧೈರ್ಯದಿಂದ ಇರ, ನನ್ನ ತಂದೆ ಕೊಟ್ಟ ಕೆಲಸ ಮಾಡಕತ್ತನಂತ ಧೈರ್ಯದಿಂದ ಇದ್ದ. ದೇವರು ಕೊಟ್ಟ ಕೆಲಸನೇ ಮಾಡಕತ್ತನಂತ. ಸುವಾರ್ತೆ ಹೇಳಕ ಬಂದಿದ್ದ, ತಂದೆ ಕಳಿಸ್ಯಾನ. ಓಡಿಸೋಗ ಅಂತ ದೇವ್ರು ಹೇಳಿಸಲಾಗ ಓಡಿಸೋಗತ್ತ. ರಕ್ತ ಸುರ್ಸಕತ್ತನ ದೇವ್ರು ಹೇಳಿಸಲಾಗೆ. ದೇವರ ಚಿತ್ತ ಇದು ಮಾಡ್ತಾ ಇದ್ದಾನೆ. ಆಮೇಲೆ ಅಲ್ಲೆಲೂಯ. ಧೈರ್ಯದಿಂದ, ನೀವು ಧೈರ್ಯದಿಂದ ಇರ್ರಿ. ಸಂಕಟ ಬಂದದಂತ ಭಯ ಪಡಬಾರ್ದು. ಸಂಕಟ ಆದಂತ ಭಯ ಪಡಬಾರ್ದು. ಧೈರ್ಯ ತೋರಿಸ್ಬೇಕು ಅವಾಗ ನೀನು. ಅವಾಗ ನಿನ್ನ ಒಳಗಡೆ ಮಾತು ಬರೋದೇನು? ಧೈರ್ಯದ ಮಾತು. ಅವಾಗ ನಿನ್ನ ಆತ್ಮದಾಗ, ನಿನ್ನ ಹೃದಯದಾಗ, ನಿನ್ನ ಶರೀರದಾಗ ಧೈರ್ಯ ಕಾಣ್ತಿರ್ಬೇಕು. ನಾನು ದೇವರ ಮಗ, ನಾನು ದೇವರ ಮಗಳು. ಅಷ್ಟು ಸುಲಭವಾಗಿ ಅಂಜದಿಲ್ಲ ಅಂತ ಶೈತಾನಿಗೆ ಗದರಿಸಬೇಕು ನೀನು. ಆ ಶೈತಾನನ ಹೊಡೆ ಹೋಗ್ತಾನೆ. ಧೈರ್ಯ ನಿನ್ನ ನೋಡಿ ಓ ಶೈತಾನನ ಅಂಜೋಗ್ಬೇಕು. ಎಷ್ಟು ಧೈರ್ಯ ಅದಲ್ಲ ಇತನ ಬಳಿ, ದೇವರ ಮಗನಾಗ್ಯಾನ, ದೇವರ ಮಗಳಾಗ್ಯಾಳಂತ ಅಂಜಿ ಹೊಡಿಯೋಬೇಕು. ಅಧಿಕಾರ ಅದ ನಮಗ. ದೇವರ ಮಗನಾಗಿ ನಾನು, ದೇವರ ಮಗಳಾಗಿರ್ ನೀವು, ದೇವರ ಮಗನಾಗಿ ನೀನು. ಇದು ಶೈತಾನಿಗೆ ಗೊತ್ತದ. ಅವಾಗ ಅಂಜಸಕ ಬರ್ತದ. ನೀನು ಧೈರ್ಯದಿಂದ ಇರು. ನಿನ್ನ ದೇವರ ಕೈ ಬಿಡೋದಿಲ್ಲ. ಧೈರ್ಯದಿಂದ ಇರು. ಕೈ ಬಿಡೋ ದೇವರಲ್ಲ. ಕೈ ಬಿಡ್ತಾನಂತ ಯಾವಾಗ ಹೇಳೇನೇನು? ನಿನ್ನ ಕೈ ಬಿಡೋದಿತ್ತಂದ್ರೆ ತನ್ನ ಪ್ರಾಣ ಕೊಡ್ತಿದ್ದಿಲ್ಲ. ತನ್ನ ಪ್ರಾಣ ಇದ್ರ ಸಲಗ ಕೊಟ್ಟಾನ, ನಿನ್ನ ಕೈ ಹಿಡಿಯೋ ಸಲಗ. ಧೈರ್ಯದಿಂದ ಇರು. ಅಲ್ಲೆಲೂಯಾ. ಧೈರ್ಯ ಏನು? ನಿನ್ನ ಜೀವನದಾಗ ಹೆಂಗ ಧೈರ್ಯದಿಂದ ಇರಬೇಕು ಅಂತಂದ್ರೆ, ನೀನು ಪ್ರಾರ್ಥನಾದಾಗಿರ್ಬೇಕು, ನೀನು ವಾಕ್ಯದಾಗಿರ್ಬೇಕು, ದೇವರು ಮೇಲೆ ನಂಬಿಕೆ ಇಟ್ಟು ನಡಿಬೇಕು. ಅವಾಗ ನಿನಗೆ ದೇವರು ಗೆಲುವು ಕೊಡ್ತಾನ. ಕೆಲವರು ನಿಮ್ಮವರೇ ನಿಮಗೆ ಸತಾಸಕ ಬರ್ತಾರ. ಕೆಲವರು ಶೈತಾನ ನಿಮಗೆ ತಲೆಗೆ ಹಾಕ್ತಾನ. ಬಹಳ ಟಾರ್ಚರ್ ಕೊಡಕ್ ಮಾಡ್ತಾನ ಶೈತಾನ. ನಿಮ್ಮ ಕುಟುಂಬದಾಗೆ ಸತಾಸೋರ್ ಇರ್ತಾರ, ನಿಮ್ಮ ಅಕ್ಕಪಕ್ಕದಾಗ ಸತಾಸೋರ್ ಇರ್ತಾರ. ಅಲ್ಲೆಲೂಯಾ. ನಿಮ್ಗೆ ಕೆಲವೊಂದು ವಿಷಯದಲ್ಲಿ ಶೈತಾನನ ತುಳಿದು ನಿಮ್ಗೆ ನೊಂದು ಪೂರ ಮನಸ್ಸು ಕೆಟ್ಟು ಹೋಗಂಗ ಮಾಡಿ ಧೈರ್ಯ ಕಳ್ಕೊಂಗ ಮಾಡ್ತದ ದೆವ್ವ. ಆದ್ರೆ ನೀ ಧೈರ್ಯದಿಂದ ಇರ್ಬೇಕು. ಶೈತಾನನ ನಿನಗೆ ಮನ್ಸು ಕೆಡ್ಸಕ್ ಬರ್ತದ, ನೀ ಧೈರ್ಯದಿಂದ ಇರ್ಬೇಕು. ನೀನು ಬಹಳ ಶಾಂತಿಲಿಂತ ಇರಬೇಕು. ನಿನ್ನ ದೇವರ ಕೈ ಬಿಡೋ ದೇವರಲ್ಲ, ದೂರ ತಳ್ಳೋ ದೇವರಲ್ಲ. ಶಿರಚಿತ್ತನಾಗಿರು, ಧೈರ್ಯದಿಂದ ಇರು. ನೀನು ಧೈರ್ಯದಿಂದ ಇದ್ರೆ ಸಾಕು, ನಿನ್ನ ದೇವರು ನಿನಗೆ ಗೆಲುವು ಕೊಡ್ತಾನ. ನಾನು ಅಂಜುತ್ತೀನಿ ಅಂತಂದ್ರೆ ದೇವರಂತ ಯಾಕೆ ಅನ್ಸಕತ್ತಿದಿ? ಯಾಕಂಜಗತ್ತೆ ಮಗಳೇ? ಯಾಕಂಜಗತ್ತೆ ಮಗನೇ? ನಾನು ನಿನ್ನ ಸಲಗಾಗಿ ಸಿಲ್ಬೆ ಮೇಲೆ ಪ್ರಾಣ ಕೊಟ್ಟು ಜಯ 3 ದಿವಸದಾಗ ಎದ್ದು ಬಂದು ನಿನಗೆ ಜಯ ಕೊಡಕ್ಕೆ ಬಂದೀನಿ. ನೀನೇ ಅಂಜಿ ಕುಂತೆ ಅಂತಂದ್ರೆ ನಾನು ಹೆಂಗ? ನೀನ್ ಅಂಜಿ ಕುಂತೆ ಅಂದ್ರೆ ದೇವ್ರು ಏನ್ ಮಾಡ್ತಾನೆ ನಿನ್ನ ವಿಷಯದಲ್ಲಿ? ಹೇಳ್ರಿ. ನೀನ್ ಅಂಜಿ ಕುಂತೆ ಅಂದ್ರೆ ದೇವ್ರು ಏನ್ ಮಾಡತ್ತೆ? ನೀನು ಧೈರ್ಯದಿಂದ ಇದ್ದೆ ಅಂದ್ರೆ, ಪ್ರಾರ್ಥನಾ ಮಾಡಕತ್ತಿದೆ ಅಂತಂದ್ರೆ ದೇವರಲ್ಲಿ ಒಂದು ಕಾರ್ಯ ಮಾಡ್ತಾನ. ತನ್ನ ದೂತರನ್ನೇ ಕಳಿಸಿ ಎಲ್ಲ ಶೈತಾನನು ಎಲ್ಲ ಶಕ್ತಿ ಮುರಿದು ಬಿಡ್ತಾನ. ಅಡ್ಡೆ ತಡೆಗಳು ಎಲ್ಲ ಮನುಷ್ಯರು ಸತ್ತಾಸಕತ್ತಾರ, ಯಾರು ಸತ್ತ ಎಲ್ಲ ಮುರಿದಾಕ್ತಾನ, ಎಲ್ಲ ದೂರ ಮಾಡ್ತಾನ. ಎಲ್ಲ ವೈರಿಗಳು ಬಿದ್ದೋಗ್ತಾರ, ಶತ್ರುಗಳು ಬಿದ್ದೋಗ್ತಾರ. ಈಗ ಆಲ್ರೆಡಿ ಬಿದ್ದರೆ ಯೇಸುವಿನ ಹೆಸರು ಮೇಲೆ ಅಂತ. ನೀ ಧೈರ್ಯದಿಂದ ಇರು. ನೀನು ಧೈರ್ಯದಿಂದ ಇರಬೇಕು. ಆಮೇನ್. ಅಲ್ಲೆಲೂಯಾ. ದೇವರು ನಿಮಗೆ ಗೆಲುವು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನಿನ್ನ ಜೀವನದಲ್ಲಿ ನೀನು ಸೋತೋಗಿದ್ದು ತಂದೆ ನಿಮಗೆ ಗೆಲುವು ಕೊಡಕತ್ತಾನ. ಈ ವಾಕ್ಯ ಅವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥಿಸ್ತೀನಿ. ಹೌದು ತಂದೆ, ಸ್ತೋತ್ರ. ಹೌದು ತಂದೆ, ಇಷ್ಟವೇ ತಳ್ಳುವ ದೇವರಲ್ಲ, ಸ್ಥಿರವಾಗಿ ಬಂಡೆಯಾಗಿ ನಿಲ್ಲಿಸುವಂತ ದೇವರು. ಧೈರ್ಯ ಕೊಟ್ಟು ಸದಾ ನಮ್ಮ ಸಂಗಡ ಇರುವಾತನೇ ಸ್ತೋತ್ರವಾಗಲಿ. ಪ್ರತಿಯೊಬ್ಬರಿಗೆ ವಾಕ್ಯದ ಮುಖಾಂತರ ಜಯ ಸಿಗ್ತದಕ್ಕಾಗಿ ಸ್ತೋತ್ರ. ಶೈತಾನ ದುಷ್ಟಾತ್ಮ ಬಿಟ್ಟೋಗಿದ್ದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಟ್ಟ ದೇವರಿಗಾಗಿ ಸ್ತೋತ್ರ. ಜಯ ನೀಡಿದ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್.